ಈ ಆಟೋಮೇಟರ್ ಹೇಳಿಲ್ಲ, ಈ ಆಟೋದವ್ರದ್ದು ಬೇಡಿಕೆ ಇದೆ. ಈಗ 2 ತಿಂಗಳೊಳಗೆ ಅವ್ರಿಗೆ ಆಟೋಮೇಟರ್ ಕಡ್ಡಾಯ ಮಾಡಿರ್ತೀವಿ. ಈ ಆಟೋಮೇಟರ್ ಸಮಸ್ಯೆ ಇದೆ. ಮ್ಯಾಕ್ಸಿ ಕ್ಯಾಬು ಆಮೇಲೆ ಟಮ್ಟಮ್ನ ಸಿಟಿ ಸ್ಟ್ಯಾಂಡ್ ಒಳಗೆ ಬಿಡುಗಡೆ ಬಿಡಕ್ಕೆ ಹೋಗುತ್ತೆ. ಅವ್ರ ಬೇಡಿಕೆ ಸ್ಪಂದನೆ. ಸೊ ಈಗ ನಾವು ಆಟೋ ಅಸೋಸಿಯೇಷನ್ಸ್ ಜೊತೆ ಲಾಸ್ಟ್ 1 ವರ್ಷದಿಂದ ನಾವು ಮಾತುಕತೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾವುದೇ ಕೆಲಸ ಮಾಡುವಾಗ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಆಟೋ ಯಜಮಾನರಿಗೂ ತೊಂದರೆ ಆಗಬಾರ್ದು, ಓನರ್ಸ್ಗೂ ತೊಂದರೆ ಆಗಬಾರ್ದು ಅಂತ ಹೇಳಿ 1 ವರ್ಷ ಸ್ಲೋಲಿ ಫೇಸ್ಡ್ ಮ್ಯಾನರ್ ಅಲ್ಲಿ ನಮ್ಮ ಮಾಧ್ಯಮದ ಸಮಿತ್ರರಿಗೂ ನಾವು ಹೇಳ್ತಾ ಬಂದಿದ್ದೀವಿ. ಸೊ ಅದರ ಪ್ರಕಾರ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಒಟ್ಟು 11,000 ಆಟೋಗಳ ಪೈಕಿ 5,000 ಆಟೋಗಳು ಚಾಲ್ತಿನಲ್ಲಿದ್ದಾವೆ. ಈಗ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ 14 ಕಿಲೋಮೀಟರ್ ಲಿಮಿಟ್ ಅಲ್ಲಿ ಇಷ್ಟು ಚಾಲ್ತಿ ಇದಾವೆ. ಅವ್ರು ಫಸ್ಟ್ ಬೇಡಿಕೆ ಇಟ್ಟಿದ್ದಾರೆ, ನೀವು ಫರ್ದರ್ ಆಟೋ ರಿಜಿಸ್ಟ್ರೇಷನ್ಸ್ ಸ್ಟಾಪ್ ಮಾಡಿದಿರ ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಆದೇಶನೂ ಪಾಸ್ ಮಾಡಿದೀವಿ. ಗವರ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಬರೋ ಆಟೋಗಳನ್ನು ಬಿಟ್ರೆ ಬೇರೆ ಹೊಸ ಆಟೋಗಳಿಗೆ ನಾವು ರಿಜಿಸ್ಟ್ರೇಷನ್ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಸೊ ಜಾಸ್ತಿ ಆಟೋಗಳು ಇರಲ್ಲ, ಇರೋ ಆಟೋಗಳು ನಮಗೆ ಸಫಿಷಿಯಂಟ್ ಇದಾವೆ. ಈ ಆಟೋಗಳಿಗೆ ನಾವು 6 ತಿಂಗಳಿಂದ ಎಂಪ್ಯಾನಲ್ಡ್ ಏಜೆನ್ಸಿಗಳ ಮುಖಾಂತರ ಮೀಟರ್ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ಮೆಜಾರಿಟಿ ಆಫ್ ದಿ ಆಟೋಸ್ ಆಲ್ರೆಡಿ ಮೀಟರ್ನು ಅಳವಡಿಸ್ಕೊಂಡಿದ್ದಾರೆ. ಈಗ ಲಾಸ್ಟ್ ಹಂತ ಏನಿದೆ ಅಂದ್ರೆ ಕ್ಯಾಲಿಬ್ರೇಷನ್ ಆಗಬೇಕು. ಕ್ಯಾಲಿಬ್ರೇಷನ್ ಅಲ್ಲಿ ಎಂಪ್ಯಾನಲ್ಡ್ ಏಜೆನ್ಸೀಸ್ ಇದಾವೆ, ಅವರು ನಾವು ಹೇಳಿರೋ ರೇಟ್ಗೆ ಕ್ಯಾಲಿಬ್ರೇಟ್ ಮಾಡ್ತಾರೆ ಮೀಟರ್ನು. ಕ್ಯಾಲಿಬ್ರೇಟ್ ಮಾಡಿದ ನಂತರ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಏನಿರ್ತಾನೆ ಅವರು ಹೋಗಿ ಅದನ್ನು ಸರ್ಟಿಫೈ ಮಾಡ್ತಾರೆ. ಸೊ ಈ ಲಾಸ್ಟ್ ಕೆಲಸ ಏನಿದೆ ನಾವು 2 ಮಂತ್ಸ್ ಟೈಮ್ ಕೊಟ್ಟಿದ್ದೀವಿ. ಆಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ತುಂಬಾ ಫ್ಲೆಕ್ಸಿಬಲ್ ಇದ್ದೀವಿ, ಯಾರಿಗೆ ತೊಂದರೆ ಆಗಲ್ಲ. ಅವ್ರ ಬೇಡಿಕೆಗಳು ಏನೇನಿದ್ದಾವೆ ಅದನ್ನು ನಾವು ಕೇಳ್ಕೊಳ್ತೀವಿ, ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಇಷ್ಟೇ ಡೈರೆಕ್ಷನ್ 2 ಮಂತ್ಸ್ ಒಳಗಡೆ ಕ್ಯಾಲಿಬ್ರೇಷನ್ ಮುಗಿಸಿ ಆಯ್ತು. ಒಂದು 15 ದಿವಸ 20 ದಿವಸ ಜಾಸ್ತಿ ತಗೊಂಡಿದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. 2 ಮಂತ್ಸ್ ಅಂತ ನಾವು ಟಾರ್ಗೆಟ್ ಕೊಟ್ಟಿದ್ವಿ. ಯಾರ್ಯಾರ್ದು ಮೀಟರ್ ಕ್ಯಾಲಿಬ್ರೇಟ್ ಆಗುತ್ತೆ ಅದೇ ಸಮಯದಿಂದ ಆ ಆಟೋ ಫೇರ್ ಏನಿದೆ ಅವರು ಅದಕ್ಕೆ ಲಾಗೂ ಆಗುತ್ತೆ. ಕ್ಯಾಲಿಬ್ರೇಟ್ ಆಗಿದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ನು ಆ ಆಟೋ ಮೇಲೆ ನಾವು ಅಂಟಿಸ್ತೀವಿ. ಈ ಸರಿ ಕಡ್ಡಾಯವಾಗಿ ಆಗತ್ತಾ ಸರ್? ಪ್ರತಿ ಸರಿ ಕಡ್ಡಾಯವಾಗಿ ಆಗುತ್ತೆ. ಪ್ರತಿ ಸರಿ ಆದೇಶ ಮಾಡ್ತಾರೆ, ಆಮೇಲೆ ಆಟೋದವ್ರು ಏನಂದ್ರೆ ಕಾಮನ್ ಆಗ್ಬಿಟ್ಟಿದೆ ನಮ್ಮ. ಇಲ್ಲ, ಆಟೋ ಮಾಲೀಕರಿಗೆ ಗೊತ್ತಿದೆ ಇದು ಆಗ್ತಾ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಅವರು ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಮೀಟರ್ ಹಾಕೊಂಡಿದ್ದಾರೆ. ಈಗ ನಮ್ಮ ಸೈಡ್ ಇಂದ ಕ್ಯಾಲಿಬ್ರೇಷನ್ ಒಂದೇ ಪೆಂಡಿಂಗ್ ಇತ್ತು ಕೆಲಸ, ಅದೀಗ ಮಾಡ್ತಾ ಇದ್ವಿ. ಕ್ಯಾಲಿಬ್ರೇಷನ್ ಮಾಡ್ಬೇಕಂದ್ರೆ ನೀವೊಂದು ಶಾಪ್ಗೆ ಹೋಗಿ ಕ್ಯಾಲಿಬ್ರೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಎಂಪ್ಯಾನಲ್ಡ್ ಏಜೆನ್ಸೀಸ್ ಮುಖಾಂತರ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಯಾರನ್ನ ಎಂಪ್ಯಾನಲ್ ಮಾಡ್ತಾರೆ ಅವ್ರ ಮುಖಾಂತರನೇ ಆಗ್ಬೇಕು. ಆ ತರ 7 ಏಜೆನ್ಸೀಸ್ನು ಈಗ ವೇಟ್ಸ್ ಅಂಡ್ ಮೆಜರ್ಸ್ ಅವರು ಎಂಪ್ಯಾನಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇವತ್ತು ನಮಗೆ ಆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಅದರ ಪ್ರಕಾರ ಅವ್ರನ್ನೇ ಕೇಳಿದ್ವಿ, ಎಷ್ಟು ಟೈಮ್ ತಗೊಳ್ಳುತ್ತೆ 5,000 ಆಟೋಗಳನ್ನು ಕ್ಯಾಲಿಬ್ರೇಟ್ ಮಾಡ್ಲಿಕ್ಕೆ. ಅವ್ರು 2 ತಿಂಗಳು ಕೇಳಿದ್ದಾರೆ. 2 ತಿಂಗಳಲ್ಲಿ ಅವ್ರು ಮಾಡ್ಲಿ, ಆಯ್ತು ಇನ್ನೊಂದು 15 ದಿವಸ ಎಕ್ಸ್ಟ್ರಾ ಟೈಮ್ ಬೇಕಂದ್ರೆ ನಾವು ಕೊಡ್ತೀವಿ. ಆದ್ರೆ ಒಂದು ಸತಿ ಕ್ಯಾಲಿಬ್ರೇಟ್ ಆಗಿದೆ ಅಂದ್ರೆ ಆ ಆಟೋ ಆ ಮೀಟರ್ ನಾವು ಹೇಳಿರೋ ಫೇರ್ಗೆ ನಾವು ಹೇಳಿರೋ ಬಾಡಿಗೆಗೆ ಅವರು ಆಟೋವನ್ನು ನಡೆಸಬೇಕು. RTOಗೆ ಹೇಳಿದೀವಿ ಅದನ್ನು. ವಿತೌಟ್ ಪರ್ಮಿಷನ್ ಇರೋ ಆಟೋಸ್ನು ಆಟೋ ಅಸೋಸಿಯೇಷನ್ ಅವರು ನಮ್ಗೆ ಹೇಳಬೇಕು, ನಮ್ಮವರು ನಿಗಾ ಇಡ್ತಾರೆ, ಯಾವ್ದನ್ನು ನಾವು ಚಾಲನೆಗೆ ಬಿಡಲ್ಲ. ಜೊತೆನಲ್ಲಿ ಟಾಮ್ ಆಟೋಗಳು ಏನಿರ್ತವೆ, ಮ್ಯಾಕ್ಸಿ ಕ್ಯಾಬ್ಸ್ ಏನಿರ್ತವೆ, ಅದ್ರದ್ದು ಏನ್ ಬೇಡಿಕೆ ಇದೆ ಅವ್ರು ಬಂದು ನಮ್ಗೆ ಹೇಳಬೇಕು. ಅದರ ಪ್ರಕಾರ ರೋಡ್ ಸೇಫ್ಟಿ ಕಮಿಟಿನಲ್ಲಿ ಹಾಗೂ ಜಿಲ್ಲಾಧಿಕಾರಿಯಾಗಿ ನಾನು ಅದಕ್ಕೆ ಸ್ಪಂದನೆ ಮಾಡ್ತೀನಿ. 2006 ಶಾಲಿ ರಜನೀಶ್ ಅವರು DC ಇದ್ದಾಗಿಂದಲೂ ಇವತ್ತಿನವರೆಗೂ ಬಹಳಷ್ಟು ಜನ ಬಂದ್ರು, ಬಹಳಷ್ಟು ಮೀಟಿಂಗ್ ಮಾಡಿದ್ರು. ಅವ್ರು ಮಾಡ್ತೇವೆ ಅಂತ ಹೇಳ್ತಾರೆ, 1 ತಿಂಗಳು 2 ತಿಂಗಳು ಮೀಟರ್ ಮಾಡ್ತಾರೆ, ಆಮೇಲೆ ಮತ್ತೆ ಆಫ್ ಮಾಡ್ಬಿಡ್ತಾರೆ. ಈ ಮೀಟರ್ ನಾವೊಂದ್ಸತಿ ಸಿಟಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಇದರ ಹಿಂದೆ ಬಹಳ ಹೋಮ್ವರ್ಕ್ ಮಾಡಬೇಕು. ಈ ಹೋಮ್ವರ್ಕ್ ಮಾಡೋದ್ರಲ್ಲಿ ಹಾಗೂ ಪ್ರಿಪರೇಷನ್ ಮಾಡೋದ್ರಲ್ಲಿ ನಾವು 1 ವರ್ಷ ತಗೊಂಡಿದ್ದೀವಿ. ನಾನು ಬಂದ ತಕ್ಷಣನೇ ನಾನು ನನ್ನ CP ರವರು, ನನ್ನ SP ರವರು, RTO ರವರು ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಈಗ ಯಾವ ಹಂತಕ್ಕೆ ನಾವು ಬಂದಿದೀವಿ ಅಂದ್ರೆ ಇದನ್ನು ಈಗ ನಾವು ಚಾಲನೆಗೆ ತಗೊಂಡ್ ಬರ್ಬಹುದು, ಅದನ್ನ ತಗೊಂಡ್ ಬರ್ತೀವಿ. ನೆಕ್ಸ್ಟ್ 2 ಮಂತ್ಸ್ ಒಳಗಡೆ ದ ಸಿಟಿಸನ್ಸ್ ಆಫ್ ಬೆಳಗಾವಿ ವಿಲ್ ಫೈಂಡ್ that all the autos will be metered and they will use the meters. ಸೆಕೆಂಡ್ ಥಿಂಗ್ ಏನಂದ್ರೆ ಆಟೋ ಮಾಲೀಕರಿಂದ ಏನೂ ತಕರಾರಿಲ್ಲ, ನಾವು ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನಂದ್ರೆ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡಿ ಅಂತ ಬೇಡ್ಕೊಂಡಿದ್ದಾರೆ. ಆ ಬೇಡಿಕೆಗೆ ನಾವು ಸ್ಪಂದನೆ ಮಾಡಿದ್ವಿ. ಸೊ ಟುಡೇ ಈ ಎಲ್ಲಾ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ನಾವು ಇವತ್ತು ಚರ್ಚೆ ಮಾಡಿದೀವಿ. ಇಲ್ಲಿಗಲ್ ಆಟೋ ಸ್ಟ್ಯಾಂಡ್ ಅಂತ ಹೇಳಿಲ್ಲ, ಟ್ರೆಡಿಷನಲ್ ಎಲ್ಲಿ ಅವರು ಆಟೋ ನಿಲ್ಸಿದ್ದಾರೆ ಅದು ಒಂದು ಆಟೋ ಸ್ಟ್ಯಾಂಡ್ ಆಗ್ಬಿಟ್ಟಿದೆ. ಈಗ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಏನ್ ಹೇಳಿದೀವಿ ಅಂದ್ರೆ ಎಲ್ಲರ ಜೊತೆ ಮಾತುಕತೆ ಫಸ್ಟ್ ನಡೆಸಿ, ಸುಮ್ಮನೆ ಶಿಫ್ಟ್ ಮಾಡೋದಂತ ನಾವು ಹೇಳಿಲ್ಲ. ಫಸ್ಟ್ ಮಾತುಕತೆ ನಡೆಸಿ, ಎಲ್ಲಿ ಬೇಡಿಕೆ ಇದೆ
ಸರ್ಕಲ್ಗಳಲ್ಲಿ ಮೇನ್ ರೋಡ್ಸ್ಗಳಲ್ಲಿ ಅವರಿಗೆ ತೊಂದರೆ ಆಗದಂತೆ ಒಂದು ಏರಿಯಾನ ಡೆಸಿಗ್ನೇಟ್ ಮಾಡ್ಕೊಂಡು ಅವರನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡೇ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಲಾಸ್ಟ್ ಒಂದ್ಸರಿ ಸೈಕಲ್ ಟ್ರ್ಯಾಕ್ ಸ್ಮಾರ್ಟ್ ಸಿಟಿ ಮಾಡಿದ್ರಲ್ಲ, ಸೈಕಲ್ ಟ್ರ್ಯಾಕ್ ಯಾರು ಯೂಸ್ ಮಾಡ್ತಾರೆ ಸರ್? ಈ ಟ್ರಾಫಿಕ್ ಪೊಲೀಸರು ಪಾಪ ಪ್ರತಿ ವಾರದ ಒಂದು 2-3 ಸರಿ ಇದು ಮಾಡ್ತಾರೆ ಸರ್, ತೆರವು ಮಾಡ್ತಾರ. ಆಮೇಲೆ ಮತ್ತೆ ಅವ್ರು ಬಂದು ಅಲ್ಲೇ ವ್ಯಾಪಾರ ಮಾಡ್ತಾರೆ ಸರ್. ನಾವು ಸ್ಮಾರ್ಟ್ ಸಿಟಿಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ವಿ. ಮೊದಲನೇ ಆಪ್ಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡೋದು. ಅವ್ರಿಗೆ ಒಂದು ಆಪ್ಷನ್ ಕೊಡ್ತೀವಿ. ಕಾರ್ಪೊರೇಷನ್ಗೆ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಒಂದು ಕಮಿಟಿ ಇದೆ, ಅಭಿವೃದ್ಧಿ ಸೊಸೈಟಿ ಅಂತ, ಅದಕ್ಕೆ ನಾವು ತಗೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋದು ಆ ಡೆಸಿಷನ್ ಮೇಲೆ ಆಧಾರಿತವಾಗಿರುತ್ತದೆ. ವಿ ವಿಲ್ ಗಿವ್ ಒನ್ ಆಪರ್ಚುನಿಟಿ ಟು ಡಿಸೈಡ್ ವೆದರ್ ದ ಕಾರ್ಪೊರೇಷನ್ ವಾಂಟ್ಸ್ ಟು ಟೇಕ್ ಇಟ್ ಆರ್ ದೇ ವಾಂಟ್ ಟು ಗಿವ್ ಇಟ್ ಟು ಅಸ್. ಸರ್, ಈಗ ರೋಡ್ ಸೇಫ್ಟಿ ಬಗ್ಗೆ ಮೀಟಿಂಗ್ ಮಾಡ್ತಾ ಇರ್ತೀರಾ. ಈಗ ಅಶೋಕ ಸರ್ಕಲ್ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಹಾವೇಗೆ ಟಚ್ ಅಪ್ ಇಲ್ಲಿಂದ ಮಾಂತೇಶ್ ನಗರ್ ಬೀಚ್ ಪಕ್ಕದಲ್ಲಿ, ಮಾಂತೇಶ್ ನಗರ್ ಬೀಚ್ ಪಕ್ಕದಲ್ಲಿ ಇರುವಂತಹ ಸರ್ವಿಸ್ ರೋಡ್, ಒಂದು ವಾಹನ ಹೋಗ್ತಾ ಇದ್ರೆ ಎದುರುಗಡೆ ವಾಹನ ಬರ್ಲಿಕ್ಕೆ ಜಾಗ ಇಲ್ಲ. ಅದು ಈ ರಸ್ತೆ ಅಗಲೀಕರಣ ಮಾಡ್ಬೇಕು. ಇಲ್ಲಕಂದ್ರೆ ಅಶೋಕ ಸರ್ಕಲ್ ಹತ್ರ ನೀವು ಅಲ್ಲಿ ಹಾವೇ ಟಚ್ ಜಾಗಕ್ಕೆ ಅಲ್ಲಿ ಬ್ಯಾರಿಕೇಡ್ ತೆಗೆದು ಪಾಸ್ ಮಾಡ್ಬೇಕು. ನಾನು ನನ್ನ CP ರವರು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. NHA ಅವರನ್ನು ಕರ್ಕೊಂಡು ಹೋಗ್ತೀವಿ. ಏನಾದ್ರೂ ಸ್ವಲ್ಪ ಬೂಡಾ ಆಫೀಸ್ ಹತ್ರ ಹೇಳ್ತಾ ಇದ್ದೀರಾ? ಅದೇ ಮಾಂತೇಶ್ ನಗರ್ ಬೀಚ್ ಪಕ್ಕ ಸರ್. ಓಕೆ, ಗೊತ್ತಾಯ್ತು. ನಾನು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ಒಂದು 2 ವಾಹನ ಪಾಸ್ ಆಗುದಿಲ್ಲ ಒನ್ ಟೈಮ್. ನೋಡ್ತೀನಿ ಇಂಟರ್ಮಿಟೆಂಟ್ ಕ್ಯಾರೇಜ್ ವೇ ವಿಡ್ತ್ ಎಷ್ಟಿದೆ ನೋಡ್ತೀವಿ. ಏನಾದ್ರೂ ಈ ಫ್ಲೈಓವರ್ ಪ್ರಾಜೆಕ್ಟ್ ಅಲ್ಲಿ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಅದನ್ನು ವೈಡನ್ ಮಾಡ್ಲಿಕ್ಕೆ ಸ್ಕೋಪ್ ಇದೆಯೇನೋ ನಾವು ನಮ್ಮ ಉಸ್ತುವಾರಿ ಮಂತ್ರಿ ಅವರ ಗಮನಕ್ಕೆ ತಗೊಂಡ್ ಬರ್ತೀವಿ. ಜೊತೆನಲ್ಲಿ ಶಾಸಕರ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು.